Hi everyone, this is Anusha and welcome to my channel. Tonight adre naale Preetham's birthday and ನಾವು ಸಡನ್ ಆಗಿ 2 days ಬ್ಯಾಕ್ ಪ್ಲಾನ್ ಮಾಡಿದ್ವಿ. ಲೈಕ್ 1 day ಬ್ಯಾಕ್, ಮೊನ್ನೆ ನೈಟ್ ಆ್ಯಕ್ಚುಲಿ ಎಲ್ಲ ಬುಕ್ಕಿಂಗ್ ಎಲ್ಲ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದು ದ್ಯಾಟ್ ವಿ ಆರ್ ಗೋಯಿಂಗ್ ಔಟ್ ಫಾರ್ ಹಿಸ್ ಬರ್ತ್ಡೇ. ಸೊ ಔಟ್ ಆಫ್ ಬ್ಯಾಂಗ್ಳೂರ್ ಹೋಗ್ಬೇಕಂತ ಇರಲಿಲ್ಲ, ಬ್ಯಾಂಗ್ಳೂರಲ್ಲೇ ಸ್ಟೇಕೇಶನ್ ಆ ಥರ ಏನೋ ಅಂದ್ಕೊಂಡಿದ್ದೆ, ಯಾವ್ದಾದ್ರು ಒಂದು ಲಕ್ಸುರಿ ಸ್ಟೇಗೆ ಹೋಗ್ಬಿಟ್ಟು ಮುಗಿಸ್ಬಿಡೋಣ ಆ ಥರ ಏನೋ. ಬಟ್ ವಿ ಆರ್ ಗೋಯಿಂಗ್ ಔಟ್ ಆಫ್ ಬ್ಯಾಂಗ್ಳೂರ್. ಸೊ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಗೆಸ್ ಮಾಡಿ. ಸೊ ನಾನು ಹೇಳೋದಕ್ಕಿಂತ ಮುಂಚೆ ಈಗ ಪಾಸ್ ಮಾಡ್ಬಿಟ್ಟು ಕಮೆಂಟ್ ಮಾಡಿ ಎಲ್ಲಿ ಹೋಗ್ತಿದ್ದೀನಿ ನಾನು ಅಂತ. ಐ ಆಮ್ ಗೋಯಿಂಗ್ ಟು ಚೆನ್ನೈ. ಸೊ ಇಲ್ಲಿಂದ ಜಸ್ಟ್ ಒಂಥರ ಪಕ್ಕದ ಊರು ಥರ. ಸೊ ಬ್ಯಾಂಗ್ಳೂರಿಂದ ಬಟ್ ಆದರೂ ಒಂದು 5-6 hours ಜರ್ನಿ ಆಗುತ್ತೆ. ಸೊ ಚೆನ್ನೈಗೆ ಹೋಗ್ತಿದ್ದೀವಿ ನಾವು. ಮೇಯ್ನ್ ಚೆನ್ನೈಯಲ್ಲಿ ಏನಿದೆ ನೋಡೋದಕ್ಕೆ ಅಂತೆಲ್ಲ ರಿಸರ್ಚ್ ಮಾಡಿದಾಗ ಅಷ್ಟೊಂದೇನು ಎಕ್ಸೈಟಿಂಗ್ ಅನಿಸ್ಲಿಲ್ಲ. ಬಟ್ ನಾವು ಕರೆಕ್ಟಾಗಿ ಒಂದು ಸ್ಟೇಗೆ ಹೋಗಬೇಕು. ದಟ್ ಈಸ್ ಇನ್ ತಮಿಳ್ನಾಡು, ದಟ್ ಈಸ್ ಇನ್ ಚೆನ್ನೈ ನಿಯರ್ ಬೈ. ಸೊ ಹಾಗಾಗಿ ಓಕೆ ಫೈನ್, ಒಂದು 2 days ಮುಂಚೆನೇ ಚೆನ್ನೈಗೆ ಹೋಗ್ಬಿಡೋಣ. ಸೊ ಫ್ರೈಡೇ ನೈಟೇ ಹೋಗೋಣ. 2 days ಎಕ್ಸ್ಪ್ಲೋರ್ ಮಾಡಿ. ನಮ್ಗೆ ಆ ಸ್ಟೇ ಸಿಗಲಿಲ್ಲ ಬುಕ್ಕಿಂಗ್ ಸಂಡೇಗೆ, ಅವ್ನ ಬರ್ತ್ಡೇಗೆ. ಸೊ 10th ಬುಕ್ ಮಾಡ್ಕೊಂಡಿದ್ದೀವಿ, ನೆಕ್ಸ್ಟ್ ಡೇಗೆ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಹಂಗಾಗಿ ಹೋಗೋಣ ಅಂದ್ಕೊಂಡ್ವಿ. ಆಮೇಲೆ ನನಗೆ ಯಾಕೋ ಆಗಲಿಲ್ಲ, ಸ್ವಲ್ಪ ನೋ, ಐ ವಾಸ್ ಚಮ್ಮಿಂಗ್ ಆ್ಯಂಡ್ ಐ ವಾಸ್ ಲೈಕ್ ನೋ, ವಿ ವಿಲ್ ಗೋ ಆನ್ 8th night. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿನ್ನ ಬರ್ಡೇಗೆ ನಾವು ಅಲ್ಲಿ ರೀಚ್ ಆಗಿರ್ತೀವಿ ಸಂಡೇ. ಸೊ ಇಟ್ಸ್ ಫೈನ್, ಬೇಡ ಅಂತ ನಾನು ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡಿದೆ. ಬಟ್ ಆದರೂ ಒಂದಿನ ಮುಂಚೆ ಹೋಗ್ತಾ ಇದ್ದೀವಿ. ಸೊ ಇವತ್ತು 8th, ನಾಳೆ ಇಸ್ ಬರ್ಡೇ, ಟುಡೇ ಇಸ್ ಸ್ಯಾಟರ್ಡೇ. ಸೊ ಇವತ್ತು ನೈಟ್ ವಿ ಗೋನಾ ಲೀವ್ ಫ್ರಮ್ ಹಿಯರ್ ಫಾರ್ ಚೆನ್ನೈ ಆ್ಯಂಡ್ ವಿ ಆರ್ ನಾಟ್ ಟೇಕಿಂಗ್ ಅವರ್ ಕಾರ್, ವಿ ಆರ್ ಗೋಯಿಂಗ್ ಬೈ ಬಸ್. ವಿ ಹ್ಯಾವ್ ಬುಕ್ಡ್ ಅ ಟಿಕೆಟ್, ಲೈಕ್ ಫುಲ್ ಸ್ಲೀಪರ್ ಕೋಚ್ ಬಸ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತು ನೈಟ್ ನಾವು ಇಲ್ಲಿಂದ 10:30, 11ಗೆ ಬಸ್ ಹೊರಟ್ರೆ ಮಾರ್ನಿಂಗ್ ಅಲ್ಲಿ ರೀಚ್ ಆಗಿರ್ತೀವಿ ನಾವು 6-7ಗೆ. ಸೊ 1 day ಪೂರ್ತಿ ಚೆನ್ನೈಯಲ್ಲಿ ಜಸ್ಟ್ ಹಾಗೆ ಓಡಾಡೋದು, ಟೆಂಪಲ್ ಹೋಗೋದು, ಇಲ್ಲ ಯಾವ್ದಾರು ಬೀಚ್ ಹೋಗ್ಬಿಟ್ಟು ಆರಾಮಾಗಿ ಸ್ಟೇಕೇಶನ್ ಥರನೇ ರೆಸ್ಟೇ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ನಾಟ್ ಎಕ್ಸ್ಪ್ಲೋರಿಂಗ್ ಆದರೆ ಹೋಗೋದು, ಆಚೆ ಓಡಾಡೋದು, ಇಲ್ಲ ಆರಾಮಾಗಿ ಚಿಲ್ಪಿಲ್ಲಾಗಿರ್ಬೇಕಂತ. ಆ್ಯಂಡ್ ಯು ಹ್ಯಾವ್ ಟುಮಾರೋ ಇಸ್ ಬರ್ತ್ಡೇ. ಸೊ ಟೆಂಪಲ್ ಹೋಗೋಣ ಆ ಥರ ಸ್ವಲ್ಪ ಚೆನ್ನೈಯಲ್ಲೆಲ್ಲ ಸುತ್ತಾಡಿಕೊಂಡು ನೆಕ್ಸ್ಟ್ ಡೇ ಎಕ್ಸೈಟಿಂಗ್ ಪಾರ್ಟ್, ವಿ ಆರ್ ಗೋಯಿಂಗ್ ಫಾರ್ ಅ ಸ್ಟೇ, ಫಾರ್ ಅ ಲಕ್ಸುರಿ ಸ್ಟೇ ವಿಚ್ ಐ ಆಮ್ ಎಕ್ಸೈಟೆಡ್ ಫಾರ್. ಆ್ಯಂಡ್ ಇಟ್ ವಾಸ್ ಇನ್ ಮೈ ಬಕೆಟ್ ಲಿಸ್ಟ್, ವಿಶ್ ಲಿಸ್ಟಲ್ಲೇ ಇತ್ತು, ಬಕೆಟ್ ಲಿಸ್ಟ್ ಅನ್ನೋದಕ್ಕಿಂತ. ಬಿಕಾಸ್ ಇಟ್ಸ್ ಅನ್ ಲಕ್ಸುರಿ ಸ್ಟೇ, ಅದೊಂದು ಎಕ್ಸ್ಪೆನ್ಸಿವ್ ಇದೆ ಆ್ಯಂಡ್ ಅಲ್ಲಿ ಹೋಗೋದು ಇಟ್ಸ್ ನಾಟ್ ಈಸಿ. ಸೊ ಅದು ಐ ವಾಂಟ್ ಟು ಗೋ ಅನ್ನೋ ಥರ ಇತ್ತು. ಬಟ್ ನಿಜವಾಗ್ಲೂ ಒಂಥರ ಕೋಇನ್ಸಿಡೆನ್ಸ್ ಥರ ಪ್ರೀತಮ್ ನನಗೆ ಇದು ಇಲ್ಲಿ ಹೋಗೋಣ ಅಂತ ಹೇಳಿದಾಗ ಐ ವಾಸ್ ಲೈಕ್ ಶಕ್. ಬಿಕಾಸ್ ನಾನು ಅವ್ನಿಗೇನು ಈ ಥರ ಡಿಸ್ಕಷನ್ ಮಾಡಿರಲಿಲ್ಲ, ಇದೊಂದು ಸ್ಟೇ ನೋಡಿದ್ದೀನಿ ನಾನು ಆ ಥರ. ಸೊ ನಾನು ಆಮೇಲೆ ಅವ್ನಿಗೆ ತೋರಿಸ್ದೆ ನನ್ನ ವಿಶ್ ಲಿಸ್ಟಲ್ಲಿ, ಲೈಕ್ ನನ್ನ ಹತ್ರ ಇದ್ದಿದ್ದು. ಸೊ ಇದನ್ನ ನೋಡಿದ್ದೆ ಅಂತೆಲ್ಲ. ಓಕೆ ಫೈನ್, ಚಲೋ ಇಬ್ರಿಗೂ ಇಷ್ಟ ಇದೆ, ಇಲ್ಲೇ ಯಾವ್ದಾದ್ರು ಒಂದು ಲಕ್ಸುರಿ ಸ್ಟೇ ಮಾಡೋ ಬದಲು ಔಟ್ ಆಫ್ ಬ್ಯಾಂಗ್ಳೂರೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ ಸ್ಟೇ ಯಾವುದು ಏನು ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ. ಈಗಲೇ ಐ ಡೋಂಟ್ ವಾಂಟ್ ಟು ರಿವೀಲ್ ಎವ್ರಿಥಿಂಗ್. ಬಟ್ ವಿ ಆರ್ ಗೋಯಿಂಗ್ ಫಾರ್ ಚೆನ್ನೈ. ಆ್ಯಸ್ ಫಾರ್ ನೌ ವಿ ಆರ್ ಗೋಯಿಂಗ್ ಫಾರ್ ಚೆನ್ನೈ. ಆ್ಯಂಡ್ ಪ್ಯಾಕಿಂಗ್ ಮಾಡೋಣ. ಈಗ ಸ್ವಲ್ಪ ಮಾಡಿದ್ದೀನಿ ಪ್ಯಾಕಿಂಗು, ಬನ್ನಿ ವಿ ವಿಲ್ ಪ್ಯಾಕ್ ಟುಗೆದರ್. ಪ್ಯಾಕಿಂಗ್ ಏನೇನು ಮಾಡಿದ್ದೀನಿ ಏನೋ ಅದನ್ನು ಒಂದ್ಸರಿ ತೋರಿಸ್ತೀನಿ. ಇನ್ನೂ ಪ್ಯಾಕಿಂಗ್ ಮಾಡೋದು ಸ್ವಲ್ಪ ಪೆಂಡಿಂಗ್ ಇದೆ. ಆ್ಯಕ್ಚುಲಿ ಐ ಆಮ್ ಟೇಕಿಂಗ್ ಆಲ್ ದಟ್ ನ್ಯೂ ಕ್ಲಾತ್ಸ್. ಅದು HSR ಅಲ್ಲಿ ಇಲ್ಲಿ ಎಲ್ಲ ಶಾಪ್ ಮಾಡಿದ್ದು, ಎಲ್ಲ ಟ್ಯಾಗು ಬಿಚ್ಚಿದೆ. ಬಿಕಾಸ್ ಎಲ್ಲ ಕಟ್ ಮಾಡಿದೆ, ಯಾಕಂದರೆ ಓಕೆ ಫೈನ್ ಟ್ಯಾಗ್ ಇರಲಿ ಅನಿಸುತ್ತೆ, ಆಮೇಲೆ ಅಲ್ಲಿ ಹೋಗಿ ನಾವು ಹೋಟೆಲಲ್ಲಿ ಅಥವಾ ಏನಾದ್ರು ರಿಮೂವ್ ಮಾಡ್ಬೇಕಾದ್ರೆ ತುಂಬ ಇರಿಟೇಷನ್ ಆಗುತ್ತೆ ಅದು. ಅದಕ್ಕೆ ಮಡಚಿ ಎಲ್ಲ ಇಟ್ಟಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಐ ಗಾಟ್ 1 ಕುರ್ತಾ ಸೆಟ್ಟು, ಅದೇ ಟೆಂಪಲ್ಗೆ ಹೋದರೆ ಬೇಕಂತ, ವಿಚ್ ಐ ಗಾಟ್ ಫ್ರಮ್ ಸ್ಟೈಲ್ ಅಪ್. ಇದು 1 ಡ್ರೆಸ್ಸು ಐ ಗಾಟ್ ಫ್ರಮ್ ಮಿಂತ್ರಾ, ದಿಸ್ ಡ್ರೆಸ್ ಗ್ರೀನ್ 1. ಆ್ಯಂಡ್ ದಿಸ್ ಆಲ್ಸೋ, ಇದು ಯಾವುದು ಲಕ್ನವಿ ಕುರ್ತಾ, ಅದೇ BTM ಅಲ್ಲಿ ತೊಗೊಂಡಿದ್ದು. ಇದು ಶರ್ಟ್, ಕ್ರಾಪ್ ಶರ್ಟ್ ಸ್ಟೈಲ್ ಅಪ್ದು, ಇದು ಅಷ್ಟೇ ಆನ್ಲೈನ್ ಶಾಪಿಂಗ್. ಇದೆರಡು ಪ್ಯಾಂಟ್ ಮತ್ತು ಟಾಪ್ ಎಲ್ಲ ಹೊಸದು, ಎವ್ರಿಥಿಂಗ್ ನ್ಯೂ ಕ್ಲಾತ್ಸ್. ಇದು ಅಷ್ಟೇ ಆನ್ಲೈನ್. ಆಲ್ ದೀಸ್ 3 ಐ ಗಾಟ್ ಫ್ರಮ್ ಆಜಿಯೋ. ಆ್ಯಂಡ್ ಇದು ಕಾರ್ಡ್ ಸೆಟ್ BTM ಅಲ್ಲಿ ತೊಗೊಂಡಿದ್ದು, ನೋಡಿರ್ತೀರ ಲಾಸ್ಟ್ ವ್ಲಾಗ್ ನೋಡಿದರೆ. ಇದು ಅಷ್ಟೇ ಸ್ಟೈಲ್ ಅಪ್ಪಲ್ಲಿ ತೊಗೊಂಡಿದ್ದು. ದಿಸ್ ಒಂದು ಕಾರ್ಡಿಗನ್ ಥರನ ಅಥವಾ ಇಲ್ಲ ಟ್ಯಾಂಕ್ ಟಾಪ್ ಥರ, ಸುಮ್ಮನೆ ಒಂದು ಸ್ಪೇರ್ ಅಪ್ ಇರಲಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲರೂ ಹಾಕ್ಕೊಳ್ಳೋಕ್ಕೆ ಅಂತ. ಆ್ಯಂಡ್ ಹಿಯರ್ ಐ ಹ್ಯಾವ್ ಕೆಪ್ಟ್ 1 ಸ್ವಿಮ್ಮಿಂಗ್ ಶಾರ್ಟ್ಸ್ ಆಲ್ಸೋ. ಈ ಕಡೆ ಇದಿಷ್ಟಿದೆ. ಆ್ಯಂಡ್ ಈ ಕಡೆ ಸೈಡ್ ಇಲ್ಲಿ ನೈಟ್ ಡ್ರೆಸ್ಸು, ದಿಸ್ ಇಸ್ ಆಲ್ಸೋ ನ್ಯೂ ಒನ್. ಐ ಗಾಟ್ ಇಟ್ ಫ್ರಮ್ ಜುಡಿಯೋ. ನಿನ್ನೆ ಹೋಗಿದ್ದೆ, ಗಿಫ್ಟ್ ಪ್ಯಾಕ್ ಮಾಡಿಸ್ ಆದಮೇಲೋ ಅಥವಾ ಮುಂಚೆನೋ ಅಥವಾ ನೆಕ್ಸ್ಟ್ ಏನೋ ಯಾವತ್ತೋ ಹೋದೆ. ಸಿಂಧು ಬೇರೆ ಜಾಯ್ನ್ ಆಗಿದ್ಲು. ಸೊ ಇದೆರಡು ನೈಟ್ ಡ್ರೆಸ್ ಐ ಗಾಟ್ ಫ್ರಮ್ ಜುಡಿಯೋ ಕಲೆಕ್ಷನ್ ಈಗ ಮತ್ತೆ ಅಪ್ಡೇಟ್ ಮಾಡಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ಐ ಹ್ಯಾವ್ ಕೆಪ್ಟ್ 1 ಫುಟ್ವೇರ್ ಆಲ್ಸೋ, 1 heel ಆ್ಯಂಡ್ ದಿಸ್ 1. ಆ್ಯಂಡ್ ಇನ್ನೆರಡು ಎಕ್ಸ್ಟ್ರಾ ಕ್ಯಾಶುವಲ್ ಲೈಕ್ ನೈಟ್ ಡ್ರೆಸ್ ಹಳೇದೇನೆ. ಆ್ಯಂಡ್ ಸಮ್ ಇನ್ನರ್ ವೇಸ್ ಆ್ಯಂಡ್ ಸ್ಪೋರ್ಟ್ಸ್ ಬ್ರಾ ಆ್ಯಂಡ್ ಇನ್ನರ್ ವೇ.
ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಲೈಕ್ ಮ್ಯಾಂಡೇಟ್ರಿ ಇರುತ್ತಲ್ವ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಥರ ಅದಕ್ಕೆ. ಆ್ಯಂಡ್ ನಂಗೆ ಸ್ವಿಮ್ಮಿಂಗ್ ಬರೋಲ್ಲ ಏನೋ, ಬಟ್ ಆದರೂ ಐ ವಾಂಟ್ ಬಿ ಇನ್ ದ ಪೂಲ್ ವಿತ್ ಪ್ರೀತಮ್ ಅದಕ್ಕೆ. ಆ್ಯಂಡ್ ಇಷ್ಟೇ ನನ್ನ ಪ್ಯಾಕಿಂಗು. ಆಕ್ಸೆಸರೀಸ್ ಎಲ್ಲ ಇಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಹಿಯರ್ ಐ ಹ್ಯಾವ್ ಕೂಮ್ ಇದೆ ಆ್ಯಂಡ್ ಯೂರಿನರಿ ಇನ್ಫೆಕ್ಷನ್ ಆದರೆ ದಿಸ್ ಕಮ್ಸ್ ಸೋ ಹ್ಯಾಂಡಿ. ಇದು ಆ್ಯಕ್ಚುಲಿ ಡಾಕ್ಟರೇ ಕೊಟ್ಟಿದ್ದು, ಬಟ್ ಯಾರು ಬೇಕಾದ್ರೂ ತೊಗೋಬೋದು. ಯೂರಿಕೈಂಡ್ ಅಂತ ಟ್ಯಾಬ್ಲೆಟ್ಗಿಂತ ಇದು ನೀರಿಗೆ ಹಾಕ್ಕೊಂಡು ಕುಡಿಯೋದು ಇದು ತುಂಬಾ ಲೈಕ್ ಚೆನ್ನಾಗಿ ಅನಿಸುತ್ತೆ. ಸೊ ನನಗೆ ಯಾವುದಕ್ಕೂ ಎಮರ್ಜೆನ್ಸಿಗೆ ಇರಲಿ ಅಂತ. ಆ್ಯಂಡ್ ಕಾಟನ್ ಪ್ಯಾಡ್ಸ್, ಮೇಕಪ್ ರಿಮೂವರ್, ಬ್ಯಾಂಡ್, ಸನ್ಸ್ಕ್ರೀನ್, ಅ ಬ್ಯಾಂಗಲ್, ಕ್ಲಿಪ್ಸ್ ಮತ್ತು ಪ್ಯಾಂಟಿ ಲೈನರ್ ಆ್ಯಂಡ್ ಪ್ಯಾಡ್ಸ್. ಸೊ ಎಮರ್ಜೆನ್ಸಿಗೆ. ಸೊ ಅದಕ್ಕೆ ಹ್ಯಾವ್ ಪ್ಯಾಕ್ ದಿಸ್ ಒನ್. ಇದು ಅಷ್ಟೇ ಐ ಗಾಟ್ ಫ್ರಮ್ ಝುಡಿಯೋ ಓನ್ಲಿ ದಿಸ್ ಬ್ಯಾಗ್. ಆ್ಯಂಡ್ ನೆಕ್ಸ್ಟ್ ಇದು ನನ್ನ ಮೇಕಪ್ ಕಿಟ್. ನಾನು ಇಷ್ಟೇ ಮೇಕಪ್ ತೊಗೊಂಡೋದು. ಐ ಗಾಟ್ ದಿಸ್ ಫ್ರೀ ಮ್ಯಾಕಲ್ಲೇನೋ ನಾನು ಶಾಪ್ ಮಾಡಿದ್ದಕ್ಕೆ ಫ್ರೀಯಾಗಿ ಕೊಟ್ಟರು. ಎಸ್ಟಿ ಲಾಡರ್ದು ಬ್ಯಾಗ್ ಇದು. ಸೊ ಏನಿಲ್ಲ, ಒಂದು 2-3-4 ಲಿಪ್ಸ್ಟಿಕ್ಸ್ ಇದೆ, ಒಂದು ಫೌಂಡೇಶನ್ ಅಥವಾ ಟಿಂಟ್ ಇದೆ, ಪೌಡರ್ ಇದೆ, ಮ್ಯಾಕ್ದು ಕಾಂಪ್ಯಾಕ್ಟ್ ಇದೆ, ಅಷ್ಟೇ, ದಟ್ಸ್ ಇಟ್. ಆ್ಯಂಡ್ ಅಲ್ಲಿ ತುಂಬ ಸೆಕೆ ಇರುತ್ತಂತೆ ಚೆನ್ನೈಯಲ್ಲಿ. ಸೆಟ್ಟಿಂಗ್ ಸ್ಪ್ರೇ ಅಥವಾ ಏನಾದ್ರು ಸ್ಪ್ರೇ ತೊಗೊಳ್ಳ ಅಂತ. ಬಟ್ ನಾನು ಅಷ್ಟೊಂದು ಮೇಕಪ್ ತುಂಬ ಲೈಕ್ ಕ್ಲೀನಾಗಿ ಎಲ್ಲ ಮಾಡ್ಕೊಳ್ಳೋದೆಲ್ಲ ಕ್ಯಾಶುವಲ್ ಮೇಕಪ್ ಲುಕ್ಗೆ ಇದು ಒಂದು ಪೌಚ್ ಅಷ್ಟೇ ಸಾಕು. ಆ್ಯಂಡ್ ವಾಡು ಐ ಹ್ಯಾವ್ 2 ಸನ್ಗ್ಲಾಸ್ ತೊಗೊಂಡಿದ್ದೀನಿ, 2 ಸನ್ಗ್ಲಾಸ್. ಆ್ಯಂಡ್ ಇದು ಐ ಗಾಟ್ ಫ್ರಮ್ ಮಿನಿಸೋ, ಗೊತ್ತಿರುತ್ತಲ್ಲ ನಿಮಗೆ. ಸೊ ಐ ಹ್ಯಾವ್ ಶಾಂಪೂ, ಮಾಯ್ಶ್ಚರೈಸರ್, ಪರ್ಫ್ಯೂಮ್, ಮಿನಿ ಪರ್ಫ್ಯೂಮ್, ಸನ್ಸ್ಕ್ರೀನ್ ಆ ಥರ. ಆ್ಯಂಡ್ ದೀಸ್ ಆರ್ ಮೈ ಟ್ರಾವೆಲ್ ಸೈಜ್ದು ಬಾಕ್ಸ್ ಇದು. ಸೊ ಇಯರಿಂಗ್ಸು, ಸೊ ಇದಿಷ್ಟು ಇಯರಿಂಗ್ಸ್ ಎತ್ಕೊಂಡಿದ್ದೀನಿ. ಎತ್ನಿಕ್ ವೇರ್ 1-2-3, ವೆಸ್ಟರ್ನ್ ವೇರ್ 1-3. ಆ್ಯಂಡ್ ಇದು ಒಂದು ಮಿರರ್ ಮಿನಿಸೋಲ್ ತಗೊಂಡಿದ್ದು. ಇಷ್ಟು ನಂದು ಪ್ಯಾಕಿಂಗ್. ಇಷ್ಟು ಅದೆಲ್ಲ ಒಂದು ಕಡೆ ಬಂದುಬಿಡುತ್ತೆ. ಇಲ್ಲೇ ಹಾಕ್ಬೋದು, 1-2-3 ಬ್ಯಾಗು ಈ ಥರ ಪೌಚಸ್ಸು, ಅದನ್ನ ಇಲ್ಲೇ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತೀನಿ. ಅದು ಬಿಟ್ರೆ ನಂದು ಸ್ಟೇಪಲ್ ಬ್ಲ್ಯಾಕ್ ಕಲರ್ ಟೋಟ್ ನೋಡಿರ್ತೀರಲ್ಲ, ಎಲ್ಲ ಕೇಳ್ತಾ ಇರ್ತೀರ H&M ಇಂದ. ಸೊ ಅದೊಂದು ನನ್ನ ಸ್ಟೇಪಲ್, ಅದನ್ನು ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಐ ಆಮ್ ಕ್ಯಾರಿಂಗ್ ದಿಸ್ ಬ್ಯಾಗ್ ವಿಚ್ ಐ ಗಾಟ್ ಫ್ರಮ್ ಕುಶಾಲ್ ನಗರ. ಈ ಹ್ಯಾಂಡ್ ಮೇಡ್ ಬ್ಯಾಗ್ ತೊಗೊಂಡಿದ್ದು. ಆ್ಯಂಡ್ ಇದ್ರೊಳಗಡೆ MK ಬ್ಯಾಗ್ ಇಟ್ಟಿದ್ದೀನಿ. ಸೊ ಇಫ್ ವಿ ಗೋ ಔಟ್ ಆರ್ ಡಿನ್ನರ್ ಡೇಟ್ ಆ ಥರ, ಪ್ರೀತಮ್ ಬರ್ತ್ಡೇ ದಿನ ಏನಾದ್ರು ಹೋದರೆ ಐ ವಾಂಟ್ ದಿಸ್ MK ಬ್ಯಾಗ್ ಅಂತ. ಸೊ ಇದು ಟೋಟ್ ಒಳಗಡೆ ಹೋಗುತ್ತೆ. ಒಂದು ಮಿಸ್ ಆಗಿರೋದು, ದಟ್ ಈಸ್ ಹ್ಯಾಟ್ ಆ್ಯಂಡ್ ವಾಚ್ ಮತ್ತೆ ಒಂದು ಎತ್ಕೊಳ್ಬೇಕು. ಹೆಂಗಿದ್ರು ನೈಟ್ ಟ್ರಾವೆಲಿಂಗಿಗೆ ನಾನು ವಾಚ್ ಹಾಕ್ಕೊಳ್ಳಲ್ಲ, ಸೊ ಅದನ್ನು ಪೌಚ್ ಒಳಗಡೆ ಹಾಕೋತೀನಿ. ಆ್ಯಂಡ್ ಅ ಹ್ಯಾಟ್. ಸೊ ವೇರ್ ಇಸ್ ಮೈ ಪಿಂಕ್ ಹ್ಯಾಟ್ ವಿಚ್ ಐ ಟುಕ್ ಫಾರ್ ಧರ್ಮಸ್ಥಳ ಆ್ಯಂಡ್ ಆಲ್ ದಟ್. ದಿಸ್ ಇಸ್ ದ ಒನ್, ಇಟ್ಸ್ ಫ್ರಮ್ ಓನ್ಲಿ ಆ್ಯಂಡ್ ಮೈ ಪ್ಯಾಕಿಂಗ್ ಈಸ್ ಡನ್. I am ready and excited to go. ಚೆನ್ನೈಗಿಂತ that stay, which stay we have booked from Chennai, next day ಹೋಗ್ತೀವಲ್ಲ ಅದಕ್ಕಂತೂ I am super duper excited and thrilled, ready, all that. See you all night once we are ready for traveling. Time ಬಂದ್ಬಿಟ್ಟು 9:30 ಆಗ್ತಿದೆ. My luggages are ready. ಒಂದು ಟೋಟ್ ಮತ್ತು ಒಂದು ಟ್ರಾಲಿ, like this is like a cabin ತೊಗೊಂಡೋಗ್ತೀವಲ್ಲ ಆ ಟ್ರಾಲಿ. ಆ್ಯಂಡ್ ನಾನು ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ನಥಿಂಗ್ ಇನ್ ಮೈ ಫೇಸ್. ಇವನ್ ಸ್ಟಡ್ ಆಲ್ಸೋ ಕಿವಿಗೆ, ಯಾಕಂದರೆ ಟ್ರಾವೆಲಿಂಗ್ ಇವಾಗ ಜಸ್ಟ್ ಸ್ಲೀಪಿಂಗ್ ಕೋಚ್ ಬಸ್ಸಲ್ಲಿ ಮಲ್ಕೊಂಡು ಟ್ರಾವೆಲ್ ಮಾಡೋದಷ್ಟೇ. ಆ್ಯಂಡ್ ನಮಗೆ ಬಸ್ಸು ನಾವು ಹತ್ಕೊಳ್ಬೇಕಾಗಿರೋ ಸ್ಟಾಪ್ ಬಂದುಬಿಟ್ಟು ಸಿಲ್ಕ್ ಬೋರ್ಡ್ ಜಂಕ್ಷನ್. ಆ್ಯಂಡ್ ಇವಾಗ ನಾವು 9:30, 11ಗೆ ಇರೋದು. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ವಿಲ್ ಬುಕ್ ಓಲೋ ಆಟೋ ಸಿಕ್ಕಿದ್ರೆ ಆಟೋ ಆರ್ ಎಲ್ಸ್ ಕ್ಯಾಬ್. ಸೊ ವಿಲ್ ಬುಕ್ ಆ್ಯಂಡ್ ವಿಲ್ ಗೋ ದೇರ್. 11 ಗಂಟೆಗೆ ನಾವು 11-11:15 ಬಸ್ ಹತ್ತಿದ್ರೆ ಡೈರೆಕ್ಟ್ ಟು ಚೆನ್ನೈ. ಮಾರ್ನಿಂಗ್ 5-6 ಹಂಗೆ ರೀಚ್ ಆಗ್ತೀವಿ. 6:30 ಮೇ ಬಿ 6:37. ಐ ಆಮ್ ಗೋನಾ ಯೂಸ್ ದಿಸ್ ಹೋಮ್ ಮೇಡ್ ಲಿಪ್ ಬಾಮ್, ಲಿರಿಶ್ ಇಂದ ಮಿಕ್ಸ್ಡ್ ಫ್ರೂಟ್ ಫ್ಲೇವರ್ದು. ದಿಸ್ ಇಸ್ ಕಂಪ್ಲೀಟ್ಲಿ ಹೋಮ್ ಮೇಡ್, ನೋ ಕೆಮಿಕಲ್ಸ್, ನಥಿಂಗ್. ಸೊ ಬಿಕಾಸ್ ಎನಿಹೋ ಟ್ರಾವೆಲಿಂಗ್ ಅಲ್ಲ, ಸೊ ಲಿಪ್ಸು ಹೊಡ್ಕೋಬೋದು. ಬಿಕಾಸ್ ಬೆಂಗಳೂರಲ್ಲೇ ಕೋಲ್ಡ್ ಇದೆ ಆ್ಯಂಡ್ ಚೆನ್ನೈಯಲ್ಲಿ ಬಿಸಿಲಿದೆ ಅನ್ಕೊತಿದ್ವಿ, ಅಲ್ಲೂ ಪಾರ್ಷಿಯಲಿ ಕೋಲ್ಡ್ ಅಂತ ಗೂಗಲಲ್ಲಿ ಬಂತು. ಆ್ಯಂಡ್ ಪ್ರೀತಮ್ ಫ್ರೆಂಡ್ ಒಬ್ರು ಇದ್ದಾರೆ ಚೆನ್ನೈಯಲ್ಲಿ, ಸೊ ಅವರು ಇಲ್ಲ ಇಲ್ಲೂ ಕೋಲ್ಡ್ ಇದೆ, ಲೈಕ್ ವೆದರ್ ಕೂಲ್ ಆಗಿದೆ ಅಂದರು. ಸೊ ಖುಷಿ ಆಯಿತು. ಸೊ ಐ ಆಮ್ ವೇರಿಂಗ್ lip balm and I'm gonna carry this throughout my trip. Lirish lip balm is like a homemade and ಇದು RR ನಗರದಲ್ಲಿ ಇರೋರೆ ಮಾಡಿರೋದು. SOB ಆಪೋಸಿಟ್ ಅವ್ರ ಮನೆ ಆ್ಯಂಡ್ ಅಲ್ಲೂ ಕೂಡ ಸಿಗುತ್ತೆ ಇದು. ಇಫ್ ಯು ವಾಂಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಆ್ಯಂಡ್ ಗೆಟ್ ಇಟ್. ನಂಬರ್ ಅಥವಾ ಇದ್ರ ವೆಬ್ಸೈಟ್ ಎಲ್ಲ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಬಟ್ ಯು ಕ್ಯಾನ್ ಗೋ ಆ್ಯಂಡ್ ಆಲ್ಸೋ ಗೆಟ್ ಇಟ್. ಇಲ್ಲೇ SOB ಹತ್ರ ನಿಮಗೆ ನಂಬರ್ ಹಾಕ್ತೀನಿ ನಾನು. ಹೋಮ್ ಮೇಡ್ ಅವ್ರದ್ದು ಹೋಮ್ ಮೇಡ್ ಹೇರ್ ಆಯಿಲ್ಸ್ ಇದೆ, ಲಿಪ್ ಬಾಮ್ಸ್ ಇದೆ, ಫೇಸ್ ಪ್ಯಾಕ್ ಇದೆ, ಎವ್ರಿಥಿಂಗ್ ಲೈಕ್ ನ್ಯಾಚುರಲ್. ಈಗ ಒಂದು ಆಯಿಲ್ನ ನಾವೇ ಕರ್ಬೇವು ಸೊಪ್ಪು ಅದೆಲ್ಲ ಹಾಕಿ ಹೆಂಗೆ ಕುದಿಸಿ ಇಟ್ಕೊತೀವಿ ಅದನ್ನೇ ಅವರು ಬಾಟಲ್ಗೆ ಹಾಕಿ ಇದು ಮಾಡ್ತಾರೆ. ಲಿರಿಶ್ ಅಂತ ನೋಡಿದ್ರೆ ಗೊತ್ತಾಗ್ತಿದೆ ಫೀಲು ಮತ್ತು ಇದು ಫ್ರೇಗ್ರೆನ್ಸು ಅದು
ಗೊತ್ತಾಗ್ತಿದೆ ಇದು ನ್ಯಾಚುರಲಿ ಮೇಡ್ ಹೋಮ್ ಮೇಡ್ ಒನ್ ಅಂತ. ನೆಕ್ಸ್ಟ್ ಯಾವ್ದಾದ್ರು ಬ್ಲಾಗ್ಸ್ ವಿಡಿಯೋಸಲ್ಲಿ ಅಪ್ಕಮಿಂಗ್ ವಿಡಿಯೋದಲ್ಲಿ ಐ ಶೋ ಯು ದ ಆಯಿಲ್ಸ್ ಆಲ್ಸೋ. ನಾನು ಅದೇ ಹೇರ್ ಆಯಿಲ್ ಯೂಸ್ ಮಾಡೋದು. ಆ್ಯಂಡ್ ಈಗ ಲಿಪ್ ಬಾಮ್ ಲೈಕ್ ತೋರಿಸೋಣ ನಿಮಗೆ ಅಂತ, ಬಿಕಾಸ್ ಎಷ್ಟೊಂದು ಜನ ನಿಮ್ಮ ಹೇರ್ ಕೇರ್ ರುಟೀನ್ ತೋರಿಸಿ ಅಥವಾ ಹೇರ್ದು ಹೇಳಿ ಅಂತಿದ್ರಿ, ಹಾಗೆ ಲಿಪ್ ಬಾಮ್ ಹಾಕೋತಾ ಇದ್ನಲ್ಲ. ಸೊ ಐ ಜಸ್ಟ್ ವಿಡಿಯೋದಲ್ಲಿ ತೋರಿಸ್ದೆ. ಆ್ಯಂಡ್ ಯಾ ನಾವು ಟೈಮ್ ಈಸ್ ಅಪ್, ಲೆಟ್ಸ್ ಗೋ. ಮಾರ್ನಿಂಗ್ ವಿ ಹ್ಯಾವ್ ರೀಚ್ಡ್. ಅರ್ಲಿ ಮಾರ್ನಿಂಗ್ ಬಂದು ರೋಡ್ ಸೈಡೇ ರೂಮ್ನ ಹುಡುಕಿ ಸೊ ಹೆಂಗೋ ಇಲ್ಲಿ ಬಂದಿದ್ದೀವಿ. ನನಗಂತೂ ರೂಮ್ಸ್ ಏನೂ ಸ್ಯಾಟಿಸ್ಫೈ ಇಲ್ಲ, ಬಟ್ ಇವತ್ತು ಒಂದಿನ ಅಲ್ವಾ, ಇಟ್ಸ್ ಓಕೆ. ಆಮೇಲೆ ಅರ್ಲಿ ಮಾರ್ನಿಂಗ್ ಚೆಕ್ಕಿಂಗ್ ಯಾರೂ ಕೊಡೋಲ್ಲ, ಸೊ ಹಂಗಾಗಿ ಫೈನ್ ಅಂತ ವಿ ಆರ್ ಹಿಯರ್. ಲೈಕ್ ಮೇನ್ ರೋಡ್ ಪಕ್ಕದ ರೋಡಲ್ಲೇ ನಾವು ಆಟೋದವ್ರನ್ನೇ ಕೇಳಿದ್ವಿ. ಸೊ ಇದು ಒಂದೇ ನಮಗೆ ಸ್ಟೇ AC ರೂಮ್ ಥರ ಬೇಕಂತ. ಸೊ ಪಾಪ ಅವ್ರು 2-3 ಕಡೆ ಕೇಳಿ ಕೊನೆಗೆ ಇಲ್ಲಿ ಕರ್ಕೊಬಂದರು. ನಾವು ಇಟ್ಸ್ ಓಕೆ ಅಂತ ಅಂದ್ವಿ. ಬಟ್ room is pretty much as simple as that. I'm not satisfied. Rhythm is also not satisfied. But ಇವತ್ತು ಒಂದಿನ ಫೈನ್. ನನಗೆ ಅರ್ಲಿ ಮಾರ್ನಿಂಗ್ ಚೆಕ್ ಇನ್ ಬೇಕಿತ್ತಲ್ಲ, ಹಾಗಾಗಿ ಇವಾಗ ಬ್ರೇಕ್ಫಾಸ್ಟ್ ತಿನ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅನ್ಕೊತಿದ್ದೀವಿ. And yeah, exciting part. Finally we are here. We are in Chennai. Come, let's go have together like breakfast. South Indian breakfast, especially Tamil Nadu famous alla. So I'm excited to have. Come, let's go. Yeah, we are super duper ready. Like full rest ಮಾಡಿದ್ದೀನಿ, ಫುಲ್ ಟೈಮ್ ತಗೊಂಡ್ವಿ. ವಿ ವರ್ ಜಸ್ಟ್ ಚಿಲ್ಲಿಂಗ್, ಫುಲ್ ಡೀಪ್ ನಿದ್ದೆ ಗೊತ್ತಾಗ್ಬಿಟ್ಟಿದೆ ನಾನು. ಸೊ ಎದ್ದು ರೆಡಿ ಆಗೋಷ್ಟರಲ್ಲಿ 12 o'clock 12:10 ಆಯಿತು. ಆ್ಯಂಡ್ ಏನಿಲ್ಲ, ಜಸ್ಟ್ ಕುರ್ತಾ ಸೆಟ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಟೆಂಪಲ್ ಏನಾರು ಹೋಗೋಣ ಅಂತ. ಈಗ ಅದಕ್ಕಿಂತ ನಾವು ಒಬ್ಬರು ಆಟೋದವ್ರಿಗೆ ಹೇಳಿದ್ವಿ ನಮಗೇನು ಇಲ್ಲಿ ಕರ್ಕೊಂಡು ಬಂದುಬಿಟ್ಟು ಪಾಪ ರೂಮ್ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರಲ್ಲ ಅವ್ರಿಗೆ. ಬಟ್ ಅವ್ರು ಬ್ಯುಸಿ ಇರೋ ಕಾರಣ ನಾವು ಅಂದ್ಕೊಂಡ್ವಿ ರೆಂಟೆಡ್ ಬೈಕೇ ತೊಗೊಳ್ಳೋಣ. ಸೊ ದಟ್ ವಿಲ್ ರೋಮ್ ಒಂದು ರೌಂಡು, ಲೈಕ್ ಮಾಲ್ ಹೋಗೋಣ, ಆದರೆ ಬೀಚ್ ಸೈಡ್ ಹೋಗೋಣ, ಆ ಥರ ನಮ್ಮ ಟೈಮ್ ಕೀಪಪ್ ನಾವೇ ಮಾಡ್ಕೊಂಡು ಹೋಗೋಣ, ಆಟೋ ಬೇಡ ಅಂತ. ಈಗ ರೆಂಟೆಡ್ ಬೈಕ್ ಬುಕ್ ಮಾಡಿದ್ದೀವಿ. ಸೊ ಆ ಪ್ಲೇಸ್ಗೆ ಈಗ ಓಲೋ ಬುಕ್ ಮಾಡಿದ್ದೀನಿ, ಅದರಲ್ಲಿ ಹೋಗ್ತಿದ್ದೀವಿ ಥ್ರೂ. ಸೊ ಅಲ್ಲಿಂದ ಬೈಕ್ ರೆಂಟ್ ಮಾಡಿ ನೋಡೋಣ ವೇರ್ ಆಲ್ ವಿ ವಿಲ್ ಗೋ. ತುಂಬ ಲೈಕ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೇಕು ಆ ಥರ ಎಲ್ಲ ಏನಿಲ್ಲ, ಕ್ಯಾಶುಯಲಾಗಿ ಒಂದು ರೌಂಡ್ ಓಡಾಡಿ. ಎನಿವೈಸ್ ಬರ್ತ್ಡೇ ಅಲ್ಲ ಇವತ್ತು, ಸೊ ಟೆಂಪಲ್ ಆ ಥರ ಏನಾರು ಹೋಗ್ಬಿಟ್ಟು ಬರ್ತೀವಿ. ಸೊ ಟೆಂಪಲ್ಗೋಸ್ಕರನೇ ಐ ಆಮ್ ವೇರಿಂಗ್ ದಿಸ್ ಕುರ್ತಾ ಸೆಟ್, ಇಟ್ಸ್ ಎನಫ್ ಅಂತ. ನೋಡೋಣ ನೈಟ್ ಏನಾರು ನಾವು ಪಾರ್ಟಿ ಆ ಥರ ಏನಾರು ಹೋದರೆ ದೆನ್ ಐ ವಿಲ್ ಚೇಂಜ್ ದ ಡ್ರೆಸ್, ವಿಲ್ ಕಮ್ ಟು ರೂಮ್ ಆ್ಯಂಡ್ ವಿಲ್ ಚೇಂಜ್. ವಾಟ್ ಏನಂತ ಇನ್ನೂ ಗೊತ್ತಿಲ್ಲ, ಪ್ಲಾನಿಂಗ್ ಹಾಟ್ ಮೇಲೆ ಗೊತ್ತಾಗೋದು. ಈಗ ಒಂದು ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ, ಒಂದು ರೌಂಡ್ ಸಿಟಿ ರೌಂಡ್ ಹಾಕೊಂಡು ಬಂದಿದ್ದೆ, ಓಕೆ ಫೈನ್ ಅಂತ. ಅಂದರೆ ನಮ್ಮ ಬೆಂಗಳೂರಲ್ಲಿ ನೆನ್ನೆನೂ ಮಳೆ ಬರ್ತಿತ್ತು ಗುರು, ಇಲ್ಲಿ ಏನು ಬಿಸಿಲು, ಏನು ಸೆಕೆ, ಎಷ್ಟು ಸ್ವೆಟ್ಟಿ ಇದೆ ಅಂದರೆ ಹ್ಯೂಮಿಡಿಟಿ ಸೋ ರಿಯಲ್ ಅನಿಸ್ತಿದೆ. ಐ ನೋ ಇಲ್ಲಿ ಬೀಚ್ ಇದೆ, ಲೈಕ್ ಈ ಸೈಡ್ ಅಲ್ವಾ, ಸೊ ಬೀಚ್ ಇರೋ ಕಡೆ ಸೆಕೆ ಇರುತ್ತೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಸ್ವಲ್ಪನಾದ್ರು ಮಳೆ ಬರುತ್ತೆ, ಬಿಕಾಸ್ ನಮ್ಮ ಬೆಂಗಳೂರಲ್ಲಿ ಅಷ್ಟೊಂದು ಮಳೆ ಇದೆಯಲ್ಲ, ಕೂಲ್ ವೆದರ್ ಇರುತ್ತೆ ಅಂತ. ಇಟ್ಸ್ ನಾಟ್ ಎಟ್ ಆಲ್ ಕೂಲ್, ಇದೇ ಕೂಲ್ ಅಂತೆ ಅವ್ರಿಗೆ. ಹಿಯರ್ ಅಟ್ ನಂದನ ಮೆಟ್ರೋ. ವೈ? ಬಿಕಾಸ್ ಇಲ್ಲಿ ರೆಂಟೆಡ್ ಬೈಕ್ಸ್ಗೂ ಇಲ್ಲೇ ಪಕ್ಕನೇ ಇರೋದು. ಸೊ ವಿಚಾರಿಸಿದ್ವಿ, ಅದಕ್ಕೆ ವಿ ಕೇಮ್ ಹಿಯರ್. ಸೊ ಈಗ ಬೈಕ್ ರೆಂಟ್ ತೊಗೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ನೋಡಬೇಕು. ಈ ರೋಡ್ ಏನಿದೆ ಮತ್ತು ನಾವೀಗ ಬಂದಿದ್ದು ಇಟ್ ವಾಸ್ ನೈಸ್. ಬಟ್ ನಾವು ಏನು ಸ್ಟೇ ಆಗಿದ್ದೀವಿ ಬಸ್ ಸ್ಟ್ಯಾಂಡಿಗೆ ನಿಯರು, ಅಂದರೆ ನಮಗೆ ಮೇಯ್ನ್ ಸಿಟಿ ಬಸ್ ಸ್ಟ್ಯಾಂಡ ಅಥವಾ ಇನ್ನು ಫುಲ್ ಚೆನ್ನೈ ಬಸ್ ಸ್ಟ್ಯಾಂಡ್ ನಿಯರ್ ಏನು ಸ್ಟೇ ಆಗಿದ್ದೀವಿ ಆ ಏರಿಯಾ, ಅದು ಇಷ್ಟನೇ ಆಗ್ತಿಲ್ಲ ಆ ವೈಬ್ಸು ನಮಗೆ. ನಾವು ಸ್ಟೇ ಆಗಿರೋ ಹೋಟೆಲ್ ಕೂಡ. ಬಟ್ ಹಿಯರ್ ಆ್ಯಂಡ್ ಆಲ್ ಇಟ್ಸ್ ನೈಸ್. ಇಟ್ ಫೀಲ್ಸ್ ಲಿಟಲ್ ಬಿಟ್ ಲೈಕ್ ಬೆಂಗಳೂರು ಓನ್ಲಿ, ಬಟ್ ನಾಟ್ ಲೈಕ್ ಅವರ್ ಬೆಂಗಳೂರು. ಕಂಪ್ಯಾರಿಸನ್ನೇ ಇಲ್ಲ. ನಾನು ಅಂತ ಇದೆ ನಮ್ಮೂರು ಬೆಸ್ಟ್ ಇದೆ ಗುರು, ನನಗೆ ಇಷ್ಟನೇ ಆಗ್ತಾ ಇಲ್ಲ ಅಂತ. ಮೈ ಗಾಡ್, ಇಟ್ಸ್ ಸಚ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್. ರೆಂಟ್ ಮಾಡೋದು ಬೈಕ್ನ ಇಟ್ಸ್ ನಾಟ್ ಈಸಿ ಹಿಯರ್. ಇಟ್ಸ್ ರಿಯಲಿ ನಾಟ್ ಈಸಿ. ಲೈಕ್ ಲಾಸ್ಟ್ ಆ್ಯಂಡ್ ಫೌಂಡ್ ಅನ್ನೋ ಥರ ಅನಿಸ್ತಿದೆ. ಸಚ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬ್ರೋ. ಅದಕ್ಕೆ ನಾವು ಇವಾಗ ವಿ
ಪ್ಲ್ಯಾನ್ ಟು ಗೋ ಫಾರ್ ಫೀನಿಕ್ಸ್ ಮಾಲ್ ಆ್ಯಕ್ಚುಲಿ. ಬೈಕ್ ತೊಗೊಂಡು ಅಲ್ಲಿಂದ ಒಂದು 15 ಮಿನಿಟ್ಸ್ 15 ಮಿನಿಟ್ಸ್ ಒಳಗಡೆ ಫೀನಿಕ್ಸ್ ಮಾಲ್ ಹೋಗೋಣ ಅಂತ. ಟುಕ್ ಅ ಮೂಮೆಂಟ್ ವಿ ಬುಕ್ ಆ್ಯನ್ ಓಲೋ ಅಗೇನ್ ಫಾರ್ ಫೀನಿಕ್ಸ್ ಮಾರ್ಕೆಟ್ ಸಿಟಿ ಮಾಲ್ ವಾಟ್ ಎವರ್. ಇಲ್ಲಿ ಸಖತ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಆಯಿತಾ. ನೋಬಡಿ ವಿಲ್ ಸ್ಪೀಕ್ ಹಿಂದಿ, ಇಂಗ್ಲೀಷ್, ನಾಟ್ ಇವನ್ ಕನ್ನಡ. ಅಟ್ಲೀಸ್ಟ್ ಸ್ವಲ್ಪ ಇಂಗ್ಲೀಷಲ್ಲೂ ಇದು ಮಾಡೋದಕ್ಕೆ ಒಂದು 2-3 ಯಂಗ್ಸ್ಟರ್ಸ್ನ ಕೇಳಿದ್ಕೆ ಇಲ್ಲೆಲ್ಲೂ ರೆಂಟೆಡ್ ಬೈಕ್ಸ್ ಆ ಥರ ಇಲ್ಲ ಅಂದರು. ಆಮೇಲೆ ಸುಮ್ಮನೆ ಯಾಕೆ ಸ್ಕ್ಯಾಮ್ ಆಗೋದು ಬೇಡ ಅಂತ ಇವಾಗ ಫಿನಿಕ್ಸ್ ಮಾಲ್ಗೆ ಬುಕ್ ಮಾಡಿದ್ವಿ. ಮಾಲ್ಗೆ ಹೋಗಿ ಅಲ್ಲೇ ಸ್ವಲ್ಪ ಸುತ್ತಾಡಿಕೊಂಡು, ಬಿಕಾಸ್ AC ಇರುತ್ತೆ ಮೇಯ್ನ್, ತುಂಬ ಬಿಸಿಲಿದೆ, ಶೆಕೆ ಇದೆ, ಆಗ್ತಿಲ್ಲ. ಸೊ ಸ್ವಲ್ಪ ಸುತ್ತಾಡಿಕೊಂಡು ವಿಲ್ ಹ್ಯಾವ್ ಲಂಚ್ ಆ್ಯಂಡ್ ದೆನ್ ಅಲ್ಲಿಂದ ವಿಲ್ ಗೋ ಫಾರ್ ಟೆಂಪಲ್. ಆಮೇಲೆ ನೋಡೋಣ ನೈಟ್ ಹೆಂಗಾಗುತ್ತೆ. ನಾವೇನು ಅಂದ್ಕೊಂಡ್ವಿ ನೈಟ್ ಒಂದು ಪಬ್ ಎಲ್ಲರೂ ಹೋಗೋಣ, ಅದಕ್ಕೆ ರೆಂಟೆಡ್ ಬೈಕ್ ಇದ್ದರೆ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಅಂತ ಹಂಗೆ ಅಂದ್ಕೊಂಡ್ವಿ. ದಿಸ್ ಈಸ್ ಲೈಕ್ ಸಚ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಲೈಕ್ ವಿ ಆರ್ ಲಾಸ್ಟ್ ಆ್ಯಂಡ್ ಫೌಂಡ್ ಅನ್ನೋ ಥರ ಆಯ್ತು. ಇವಾಗ ಇಲ್ಲಿ ಮೆಟ್ರೋ ಸ್ಟೇಷನ್ ಬಂದ್ವಿ, ಅವ್ರು ಇಲ್ಲಿಗೆ ಬನ್ನಿ ರೆಂಟೆಡ್ ಅದು ಪಕ್ಕನೇ ಇರೋದು, ಯು ಕ್ಯಾನ್ ಸಿ ಆ್ಯಂಡ್ ಗೆಟ್. ಬಿಕಾಸ್ ಉಡುಪಿ ಎಲ್ಲ ಕಡೆ ಹಂಗೆ ಅಲ್ವಾ, ರೆಂಟೆಡ್ ಸ್ಟೋರ್ಗೆ ಹೋದರೆ ಅಲ್ಲಿ ನೋಡಿಬಿಟ್ಟು ಗಾಡಿ ತೊಗೊಳೋದು, ಬುಕ್ ಮಾಡೋದು, ನಮ್ಮ DL ಏನಾರು ಕೊಡೋದು ಪ್ರೂಫ್ ಅಷ್ಟೇ. ಬಟ್ ಹಿಯರ್ ಇಟ್ ಇಸ್ ನಾಟ್ ಈಸಿ ಆ್ಯಂಡ್ ಐ ಆಮ್ ನಾಟ್ ಲೈಕಿಂಗ್ ಇಟ್. ಇಟ್ಸ್ ಪಿಸ್ಸಿಂಗ್ ಮೀ ಆಫ್. ಯಾರಿಗೂ ಬೇಗ ಹೋಗ್ಬಿಡೋಣ, 7 ಹಂಗೆ ಹೋಗಿ 8:30ಗೆಲ್ಲ ವಾಪಸ್ ಬರೋಣ. ಅಟ್ಲೀಸ್ಟ್ ಓಲೋ ಬುಕ್ ಮಾಡ್ಬೋದು, ಬಿಕಾಸ್ ಈ ಊರಲ್ಲಿ ಹೆಂಗಿದೆ ಏನೂ ಗೊತ್ತಿಲ್ವಲ್ಲ. ಲೇಟ್ ನೈಟು ಆಮೇಲೆ ಓಲೋ ತೊಗೊಳ್ಳಿಲ್ಲ ಅಂದರೆ ಅದು ಬೇರೆ ಸುಮ್ಮನೆ ಹಿಂಸೆ. ಪ್ರೀತಮ್ಸ್ ಬರ್ತ್ಡೇ ಇನ್ ಚೆನ್ನೈ ರಿಯಲಿ ವೆಂಟ್ ಸೋ ಬ್ಯಾಡ್ ರಾಂಗ್. ಆ್ಯಕ್ಚುಲಿ ನಮ್ಗೆ ಯಾರೋ ಹೇಳಿದ್ರು ಕೂಡ ಎಕ್ಸ್ಪೀರಿಯನ್ಸ್ ವಿಲ್ ಬಿ ನಾಟ್ ಗುಡ್ ಹಿಯರ್ ಅಂತ. ನಾವು ಅಂದ್ಕೊಂಡ್ವಿ ಫೈನ್, ಮೆಟ್ರೋಪಾಲಿಟನ್ ಸಿಟಿ ಸ್ವಲ್ಪ ಹೆಂಗೋ ಕಮ್ಯುನಿಕೇಷನ್ ಮಾಡ್ಬೋದು, ಈ ಥರ ಬೈಕೋ ಓಲಾನೋ ಏನೋ ಮಾಡೋಣ ಅಂದ್ಬಿಟ್ಟೇ ಒಂದು ಮೆಮೊರಬಲ್ ಆಗಿರುತ್ತೆ. ಪ್ರೀತಮ್ಸ್ ಬರ್ತ್ಡೇ ವಿ ಸೆಲೆಬ್ರೇಟೆಡ್ ದಿಸ್ ಇಯರ್ ಇನ್ ಚೆನ್ನೈ ಅನ್ನೋ ಥರ ಅಂತ ಅಂದ್ಕೊಂಡು ಬಂದಿದ್ದು. ಆ್ಯಕ್ಚುಲಿ 2 days ಮುಂಚೆ ಬರಬೇಕಿತ್ತು, ಬಂದಿದ್ರೆ ನಿಜ ವೇಸ್ಟ್ ಆಗ್ತಿತ್ತು. ನಾವು 1 day ಮುಂಚೆ ಬಂದಿದ್ದು. ನಾಳೆ ವಿ ವಾಂಟ್ ಟು ಗೋ ಫಾರ್ 1 stay ನಾನು ಹೇಳ್ದಂಗೆ. ಹಾಗಾಗಿ ಇವತ್ತು ಓಕೆ 1 day ಮುಂಚೆ ಬರೋಣ ಅಂತ ಬಂದ್ವಿ. ಬಟ್ ನಾಟ್ ಎಟ್ ಆಲ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಐ ಆಮ್ ರಿಯಲಿ ಫೀಲಿಂಗ್ ಬ್ಯಾಡ್. ಐ ಡೋಂಟ್ ಸಜೆಸ್ಟ್ ಟು ಎನಿವನ್ ಆಲ್ಸೋ ಟು ಕಮ್ ಹಿಯರ್, ಟು ರೋಮ್ ಹಿಯರ್. ಆ ಥರ ಏನೂ ಇಲ್ಲ ಇಲ್ಲಿ. ಆ್ಯಕ್ಚುಲಿ ನಾವು ಅಂದ್ಕೊಂಡ್ವಿ ಏನೂ ಇಲ್ಲ, ಏನಕ್ಕೆ ಹೋಗೋದಂತ. ಬಟ್ 1 day ಮುಂಚೆ ಬರೋಣ ಅಂತ ಬಂದ್ವಿ. 1 dayಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಪೀಪಲ್ ಆರ್ ರೂಡ್ ಅಂತಾರೆ. ಪೀಪಲ್ ಆರ್ ನಾಟ್ ರೂಡ್, ವಿ ಕಾಂಟ್ ಕಮ್ಯುನಿಕೇಟ್ ವಿತ್ ದೆಮ್ ಅಷ್ಟೇ. ದೇ ಆರ್ ನಾಟ್ ರೂಡ್. ಫಾರ್ ನನಗಂತೂ ಯಾರೂ ರೂಡ್ ಅನಿಸಲಿಲ್ಲ. ಬಟ್ ವಿ ಕಾಂಟ್ ಕಮ್ಯುನಿಕೇಟ್ ಬಿಕಾಸ್ ತಮಿಳ್, ವಿ ಕಾಂಟ್ ಸ್ಪೀಕ್ ತಮಿಳ್. ಕನ್ನಡ ಅವ್ರು ಮಾತಾಡೋಲ್ಲ. ಹಿಂದಿಲಿ ಈ ಪ್ರೀತಮ್ ಅಂತ ಹಿಂದಿಲಿ ಮಾತಾಡೋಣ, ಇದು ಬೆಂಗಳೂರಲ್ಲ ಅಂತ ಹಿಂದಿನೂ ಬರೋಲ್ಲ. ಅಟ್ಲೀಸ್ಟ್ ಇಂಗ್ಲೀಷ್ ಒನ್ ವರ್ಡ್ ಅದೂ ಇಲ್ಲ ಅಷ್ಟೇ. ಅದಕ್ಕೆ ನಿಮಗೆ ಪೀಪಲ್ ಆರ್ ರೂಡ್ ಅನ್ಸ್ಬೋದು. ಬಟ್ ನೋ, ಪೀಪಲ್ ಆರ್ ನಾಟ್ ರೂಡ್, ಬಟ್ ವಿ ಕಾಂಟ್ ಕಮ್ಯುನಿಕೇಟ್ ವಿತ್ ದೆಮ್. ಇಷ್ಟು ಓಲಾ ಇರೋದಕ್ಕೆ ಓಕೆ ಅಲ್ವಾ? ಬಿಸಿಲಲ್ಲಿ ಬೇಯ್ತಾ ನಿಂತಿರ್ತೀವಿ ಇಲ್ಲಿ. ರೂಮಲ್ಲಿ ಇರೋಣ ಅಂದಿದ್ರೆ ನಮಗೆ ರೂಮೂ ಕರೆಕ್ಟಾಗಿ ನೀಟಾಗಿ ಸಿಕ್ಕಿಲ್ಲ ಆಯಿತಾ. ಇಲ್ಲಾಂದರೆ ರೂಮಲ್ಲೇ ಇದ್ಬಿಡ್ತಾ ಇದ್ವಿ ಅಂತಾಗೆ. ಸ್ವಿಗ್ಗಿ ಝೊಮ್ಯಾಟೊಲ್ಲಿ ಆರ್ಡರ್ ಮಾಡ್ಕೊಂಡು ರೂಮಲ್ಲೇ ತಿನ್ಕೊಂಡು ಏನೋ ನೈಟ್ 1 round ಆಚೆ ಹೋಗ್ಬಿಟ್ಟು ರೂಮಲ್ಲೇ ಇದ್ಬಿಡ್ತಿದ್ವಿ. ಅವರ್ ರೂಮ್ ಈಸ್ ಆಲ್ಸೋ ನಾಟ್ ಗುಡ್. ಲೈಕ್ ಅವತ್ತಾರು ಬರ್ತೀಯ ಮತ್ತೆ ಚೆನ್ನಾಗಿ. ವೈಟ್ ಫೀಲ್ಡ್ ಹೋಗೋಕ್ಕಾಗಲಿಲ್ಲ. ಫೀನಿಕ್ಸ್ ಮಾರ್ಕೆಟ್ ಸಿಟಿ. ವಿ ಆರ್ ಇನ್ ಚೆನ್ನೈ. ಫೀನಿಕ್ಸ್ ಮಾರ್ಕೆಟ್ ಸಿಟಿ ಮಾಲ್. We came here in Chennai for Phoenix Mall. It's nice. This is huge. H&M ಇಲ್ಲೇ ಇದೆ. ಪಲೇಡಿಯಮ್ಮು ಇದೆಯಾ? ಓಕೆ ಓಕೆ, ಐ ಹ್ಯಾವ್ ಹರ್ಡ್ ಪಲೇಡಿಯಮ್ ಮುಂಬೈ. ಸೊ ಇಲ್ಲಿ ನನಗೆ ಗೊತ್ತಿಲ್ಲ. ಫೀನಿಕ್ಸ್ಗೆ ಅಂತ ಬಂದ್ವಿ. ಇಲ್ಲಿ ಪಲೇಡಿಯಮ್ಮು ಇದೆ. ನೈಸ್. ದಿಸ್ ಈಸ್ ಫೀಲಿಂಗ್ ಸೋ ಲಕ್ಸ್. ಚೆನ್ನಾಗಿದೆ. H&M is so good. Kate Spade ಇದೆ ನೋಡು. It's your birthday and gifts for me. Wow, ಸಕ್ಕತ್ತಾಗಿ ಫೀಲ್ ಆಗ್ತಿದೆ. And we come here for MK. Oh, beautiful. ಏನಿದೆ ನೋಡು ಪಕ್ಕ, ಲಿಟ್ರಲಿ ಕೋಚ್. ನೆಕ್ಸ್ಟ್ ನಂದು ಕೋಚೇ ತಗೊಳ್ಳೋದು ನೆಕ್ಸ್ಟ್ ಏನಾರು ಅಂತ ತಗೊಂಡ್ರೆ. ಬಿಕಾಸ್ ಐ ಹ್ಯಾವ್ Kate Spade and MK ಆಲ್ರೆಡಿ. ಆ್ಯಂಡ್ ಓ ಮೈ ಗಾಡ್, ಕೋಚ್ ಟ್ಯಾಬಿ ಇದೆಯಾ? ಸಿ ಕೋಚ್ ಟ್ಯಾಬಿ ಫೈನಲಿ. The signature one, and this is what I'm looking for, this black one. Beauty. Wow, ಪ್ರೀತಮ್ ಇದಂತೂ ಸಕ್ಕತ್ತಾಗಿದೆ. This is so good. ಕೋಚ್ ಕಲೆಕ್ಷನ್ ಎಲ್ಲ ಇಷ್ಟ ಆಗ್ತಿದೆ ನನಗೆ. ಟ್ಯಾಬಿಲೆ ಮಿನಿ ಬಿಟ್ಟಿದ್ದಾರೆ. ದಿಸ್ ಈಸ್ ಆಲ್ಸೋ ಲೈಕ್ 25,000 ಸಮಥಿಂಗ್, 25,000 ಸಮಥಿಂಗ್. ಅದೂ ಟ್ಯಾಬಿ ಮಿನಿ ಈಸ್ ಆಲ್ಸೋ.
ಕೋಚ್ಗೆ ಹೋಗಿ ನನ್ನ ಮನಸ್ಸು ನನ್ನ ಆತ್ಮ ಎಲ್ಲ ಲೈಕ್ ಖುಷಿ ಆಗೋಯ್ತು. ಥರ UBCD ಥರ ದ ಕಲೆಕ್ಟಿವ್ನ ಲಾಟ್ ಆಫ್ ಟೈಮ್ ಇನ್ ದ ಕಲೆಕ್ಟಿವ್. ಆ್ಯಂಡ್ ನನಗೆ ಯಾವ್ದು ನಾನು ವಾಚ್ ಹುಡುಕ್ತಿದ್ದೆ ಅದೆಲ್ಲ ಇದೆ. ಹಾಕ್ಕೊಂಡು ಟ್ರೈ ಮಾಡಿ ಪರ್ಫ್ಯೂಮ್ಸ್ ಎಲ್ಲ ನೋಡಿ ಅದರ ಚೆನ್ನಾಗಿ ಅನಿಸ್ತು. ಒಳಗಡೆ ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ವಿ ಆರ್ ಗೋಯಿಂಗ್ ಫಾರ್ ಶಾಪರ್ ಸ್ಟಾಪ್. ಅವರೇ ಹೇಳಿದ್ರು ಒಂದೆರಡು ವಾಚ್ ಕೇಳಿದ್ದಕ್ಕೆ ಶಾಪರ್ ಸ್ಟಾಪಲ್ಲಿ ನೋಡಿ ಅಂತ. ಅದಕ್ಕೆ ಕೋಚೇ ಕಣ್ಣಿಗೆ ಬೀಳ್ತಾ ಇದೆ, ಕೋಚ್ ಸ್ಟೋರ್. ಪರ್ಫ್ಯೂಮ್ ಇದೆ. ವಿಲ್ ಸಿ ಹಿಯರ್ ಓನ್ಲಿ ದಟ್. ಯಾ, ದಿಸ್ ಇಸ್ ದ ಒನ್. ಎಸ್, ಆ್ಯಕ್ಚುಲಿ ಇದೆಲ್ಲ MK ವಾಚ್. ನಮ್ಮ ಅಕ್ಕ US ಇಂದ ತರಲ್ಲ ಅಂತ ಎಲ್ಲ ಕೇಳಿದರು. ಐ ಟುಕ್ ಬ್ಯಾಗ್ಸ್, ಆ್ಯಕ್ಚುಲಿ 3 ಬ್ಯಾಗ್ಸ್. ಈಗ ಅನಿಸ್ತದೆ ಅಲ್ಲ ತರಿಸ್ಬಿಡ್ಬೇಕಿತ್ತು ಅಂತ. ಹಿಯರ್ ಆಲ್ಸೋ ವಿ ಹ್ಯಾವ್ ಅಪ್ ಟು 40-30% ಆಫ್. ನೋಡೋಣ. ಮೇಕಿಂಗ್ ದಿಸ್ ವಾಚ್ ಆ್ಯಕ್ಚುಲಿ MKದಾಯ್ತಾ. ಸ್ವಲ್ಪ ಜಾತ್ರೆ ಅನಿಸುತ್ತೆ. ಇಲ್ಲಿ ಮೊಬೈಲಲ್ಲಿ ಹಿಂಗೆ ಕಾಣ್ತಿದೆ, ರಿಯಲ್ಲಾಗಿ ನೋಡಿ ಹಾಕೊಂಡಾಗ ಕೈಗೆ. ಬಟ್ ಆದರೂ ಒಂಥರ ಚೆನ್ನಾಗಿದೆ. ನನಗೆ ಅದು ಬೆಲ್ಟ್ ಅದೇನು ಶೈನ್ ಇದೆ, ಸಕ್ಕದ ಇಷ್ಟ ಆಯಿತು ದಿಸ್ ಒನ್. ಸೊ ಇಫ್ ವಿ ಗೆಟ್ ದಿಸ್ ವಾಚ್ ಕಾಂಪ್ಲಿಮೆಂಟರಿ ಆಗಿ ವಿ ಆರ್ ಗೆಟಿಂಗ್ ದಿಸ್ Armani Exchange water bottle, but it's good somewhat. Like I'll show you all. ಇದೆ ಬಟ್ ಇದು ನಂಗೆ ಹಾಕ್ಕೊಳ್ಳೋದು ಇಷ್ಟ ತುಂಡ ಇದೆ ಅಷ್ಟೇ. ಇನ್ ದಿಸ್ ಡು ಯು ಹ್ಯಾವ್ ಎನಿ ಅದರ್ ಕಲರ್? ಟ್ಯಾನ್ ಕಲರಾ, ಗ್ರೀನ್ ಏನಾ? ಹಾಂ, ಎಷ್ಟು ನೋಡಿದ್ದೀನಿ ಅಂದರೆ ಬ್ಯಾಗ್ಸ್ ಇರೋದೆಲ್ಲ ನೋಡಿದ್ದೀನಿ. ಆ್ಯಂಡ್ ಫೈನಲಿ ಇದು ಎರಡರಲ್ಲಿ ಯಾವುದು ಅಂತ ಕನ್ಫ್ಯೂಷನ್ ಆಗ್ತಿದೆ. ಫೈನಲೈಸ್ಡ್ ದಿಸ್ ಬ್ಯಾಗ್. ವಿ ಆರ್ ಗೋಯಿಂಗ್ ಫಾರ್ ದಿಸ್. I just got this watch, bro. Oh my god, this was in my bucket list since. And Preetham birthday dina nange ನನ್ನ ಬರ್ಡೇನ ಅವಂದ I got guest bag and this watch in Chennai Palladium Mall. 5 hours we need to charge now as for now. 5 hours. ಶಾಪರ್ ಸ್ಟಾಪ್ ಬಂದಿದೆ ಪರ್ಫ್ಯೂಮ್ಸ್ ನೋಡೋಣ ಅಂತ. ಯಾ, ಥ್ಯಾಂಕ್ ಯು. ಏನು ಪರ್ಫ್ಯೂಮ್ ಚೆಕ್ ಮಾಡ್ತಿದ್ಯಾ? ಅನ್ಎಕ್ಸ್ಪೆಕ್ಟೆಡ್ ಡೇ ಶಾಪಿಂಗ್. ಐ ಆಮ್ ಹ್ಯಾಪಿ. ನನ್ನ ಬರ್ತ್ಡೇನ ನಿಂದ ಪಲೇಡಿಯಮಿಂದ ಆಚೆ ಬಂದ್ವಿ. ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ಬೋದಿತ್ತು, ಬಟ್ 3 o'clock ಆಗ್ತಿದೆ. ಹೊಟ್ಟೆ ಸಖತ್ ಹಸಿತಿದೆ. ಅದಕ್ಕೆ ಫೀನಿಕ್ಸ್ಗೆ ಹೋಗೋಣ, ಅಲ್ಲಿ ಏನಾರು ಊಟ ಮಾಡೋಣ ಅಂತ. ಅಪೋಸಿಟ್ ಫೀನಿಕ್ಸ್ ಇದೆ. ವಿ ಆರ್ ಗೋಯಿಂಗ್. ಹ್ಯೂಜ್ ಆ್ಯಂಡ್ ಸೋ ಮೆನಿ ಬ್ರ್ಯಾಂಡ್ಸ್. ಚೆನ್ನಾಗಿದೆ. ದಿಸ್ ಇಸ್ ಸೋ ಹ್ಯೂಜ್, ಬ್ರೋ. ಸಾಗರ. ಮೈ ಗಾಡ್, ದಿಸ್ ಮಾಲ್ ಆ್ಯಂಡ್ ದ ಬ್ರ್ಯಾಂಡ್ಸ್ ಆ್ಯಂಡ್ ಫುಡ್ ಕೋರ್ಟಲ್ಲಿ ಲಿಟ್ರಲಿ ಕಾಲಿಡೋಕೆ ಆಗ್ತಿರ್ಲಿಲ್ಲ. ಇನ್ನೆಲ್ಲೆಲ್ಲ ಆರ್ಡರ್ ಮಾಡಿ ತಿನ್ನೋದು. ನಾವು ಕೆಳಗಡೆ ಬಂದ್ವಿ ಬರ್ಗರ್ ಕಿಂಗಲ್ಲಿ ಏನಾರು ವೆಜ್ ಬರ್ಗರ್ ತಿನ್ನೋಣ ಅಂತ. ಗೋ ಕಲರ್ ಸ್ಟೋರ್. ಎಷ್ಟು ಮೇಲ್ ಹೈಟಲ್ಲಿದೆ ಗೊತ್ತಾ, ಎಲ್ಲ ಜೋಡಿಸಿರೋದು. ಇಟ್ ಲುಕ್ಸ್ ಸೋ ಗುಡ್. ಆಲ್ ಈಸ್ ಯೂಸ್ ಆ್ಯಂಡ್ ವಿ ನೀಡ್ ಟು ಎಕ್ಸ್ಪ್ಲೋರ್ ಆಲ್ಸೋ. ಲೈಕ್ 1 day ಬೇಕನ್ಸುತ್ತೆ, ಮೋರ್ ದ್ಯಾನ್ ಅ ಡೇ. ಸೊ ಅಷ್ಟೇ ಪಲ್ಲೇಡಿಯಂ ಅಷ್ಟೇ, ಎರಡು ಆಪೋಸಿಟ್ ಇದೆ. ಚೆನ್ನಾಗಿದೆ ಬ್ರೋ. ವಿ ನೀಡ್ ಮನಿ, ಮೋರ್ ಮನಿ ಹಿಯರ್. ಇಟ್ ಫೀಲ್ಸ್ ಲೈಕ್ ವಿ ಆರ್ ಸೋ ಗರೀಬ್. ಗೋಯಿಂಗ್ ಫಾರ್ ಟೆಂಪಲ್, ಅಷ್ಟಲಕ್ಷ್ಮಿ ಟೆಂಪಲ್. ಇಟ್ಸ್ ಫೇಮಸ್ ಹಿಯರ್. ಸೊ ಅದು ಮತ್ತು ಇನ್ನೊಂದು ನೋಡಿದ್ದೆ. ಸೊ ಅದೇ ಟೆಂಪಲಲ್ಲಿ ಬಂದು ಹೋಗೋಣ ಅಂತ ಇವಾಗ. ಇಲ್ಲಿಂದ ವಿ ಆರ್ ಗೋಯಿಂಗ್ ಫಾರ್ ಟೆಂಪಲ್.
ಆರ್ ಬ್ಯಾಕ್ ಇನ್ ದ ರೂಮ್ ಆ್ಯಂಡ್ ರೂಮ್ ಅಪ್ಗ್ರೇಡ್ ಕೇಳಿದ್ದೀವಿ. ಈಗ ಅಪ್ಸ್ಟೇರ್ಸ್ ಹೋಗಿ ನೋಡ್ಕೊಂಡು ಬರ್ತೀವಿ ರೂಮ್ನ. ಮೇಲ್ಗಡೆಗೆ ದಿಸ್ ಇಸ್ ಲೈಕ್ ಓಕೆ ನೈಸ್, ಕ್ಲೀನ್ಲಿನೆಸ್ ಆಗಿದೆ, ಅದು ಮೇನ್. ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಆಗಿದ್ರೂ ಕ್ಲೀನ್ ಆಗಿದೆ. ಐ ಆಮ್ ಹ್ಯಾಪಿ ಐ ಕ್ಯಾನ್ ಸ್ಟೇ ಫಾರ್ ಅ ಡೇ ಅನಿಸ್ತಿದೆ. ಎಸ್, ಐ ಆಮ್ ಡನ್. ಲಿಟ್ರಲಿ ಟೆಂಪಲ್ ಮುಗಿಸಿ ನಮಗೆ ರೂಮಿಗೆ ಬರೋಷ್ಟರಲ್ಲಿ ಸಾಕಾಯಿತು. ಓಲಾದವರು ದೇಲ್ ಚಾರ್ಜ್, ಇವನ್ ದೋ ಇಫ್ ವಿ ಬುಕ್ ಓಲೋ ದೇಲ್ ಕಾಲ್ ಆ್ಯಂಡ್ ಚಾರ್ಜ್ ಲೈಕ್ ಎಕ್ಸ್ಟ್ರಾ 100 ಕೊಡಿ, 300 400 ಆ ಥರ. ಅದಾದ್ಮೇಲೆ ಕ್ಯಾನ್ಸಲ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ಬುಕ್ ಮಾಡೋಕ್ಕಾಗಲ್ಲ. ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಗ್ಯಾಪ್ ಆಗೋದೇ ಇಲ್ಲ ಕಮ್ಯುನಿಕೇಟ್ ಮಾಡೋಕ್ಕೆ ಅವ್ರ ಜೊತೆ. ಹೆಂಗೆಂಗೋ ಮಾಡಿ ರೂಮ್ಗೆ ಬರೋಷ್ಟರಲ್ಲಿ ಸಾಕಾಯಿತು. ಇವತ್ತು ಸಂಜೆ ನೈಟ್ಗೆ ಬಿಕಾಸ್ ಇಟ್ಸ್ ಹಿಸ್ ಬರ್ತ್ಡೇ, ಸೊ ಇಲ್ಲಿ ಗ್ಯಾಟ್ಸ್ ಬೇ ಪಬ್ ಅಂತ ನಮ್ಮ ರೂಮ್ಸ್ ಹತ್ರನೇ ಇದೆ, ಹೋಗೋಣ ಓಲಾ ಬುಕ್ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ವಿ. ಆಗಲ್ಲ, ನಾವು ನೈಟ್ ಮತ್ತೆ ಓಲಾ ಕ್ಯಾನ್ಸಲ್ ಮಾಡ್ತಾ ಇರ್ತಾರೆ, ಬುಕ್ ಮಾಡೋದು ಮತ್ತೆ ಅಲ್ಲಿಂದ ಬರೋದು ತುಂಬಾ ಹಿಂಸೆ ಆಗುತ್ತೆ. ಸೊ ಇಲ್ಲ, ಒನ್ಸ್ ಫಾರ್ ಆಲ್ ಹೆಂಗಿದ್ರು ನಾಳೆ ಹಿಸ್ ಬರ್ತ್ಡೇಗೆ ಸ್ಟೇಗೆ ಹೋಗ್ತಿರೋದು, ಸೊ ಅಲ್ಲೇ ಸೆಲೆಬ್ರೇಟ್ ಮಾಡೋಣ. ಇವತ್ತು ನೋ ಅಂತ ಅಂದ್ಕೊಂಡ್ವಿ. ನೋ ಫಾರ್ ಪಬ್. ನಾವು ವಿ ವಿಲ್ ಟೇಕ್ ಸಮ್ ರೆಸ್ಟ್. 6:30 7 ಆಯ್ತು ಈಗ ನಾವು ರೂಮ್ ಎಲ್ಲ ಚೇಂಜ್ ಮಾಡಿ ಈಗ ಮೇಲೆ ಬರೋಷ್ಟರಲ್ಲಿ. ಇಲ್ಲೇ ಎಲ್ಲರೂ ಊಟಕ್ಕೆ ಹೋಗ್ತೀವಿ, ಇಲ್ಲ ಸ್ವಿಗ್ಗಿ ಝೊಮ್ಯಾಟೊಲ್ಲಿ ಆರ್ಡರ್ ಮಾಡ್ತೀವಿ ಅಷ್ಟೇ. ಇದು ಒಂದು ದಿನ ಕಳೆದ್ರೆ ಸಾಕು ಅನಿಸ್ಬಿಟ್ಟಿದೆ. ಸಡನ್ ಪ್ಲಾನ್ ಚೇಂಜ್ ಆ್ಯಂಡ್ ಐ ಆಮ್ ರೆಡಿ ಲೈಕ್ ದಿಸ್, ವೇರಿಂಗ್ ದಿಸ್ ಡ್ರೆಸ್ ಬಿಕಾಸ್ ಇಟ್ಸ್ ಹಿಸ್ ಸ್ಪೆಷಲ್ ಡೇ ಅಲ್ವಾ. ಸೊ ಅದಕ್ಕೆ ಓಕೆ ಫೈನ್, ನೋ ವಿಲ್ ಗೋ ಔಟ್ ಫಾರ್ ಡಿನ್ನರ್ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇನ್ನೊಂದು ಏನಂದರೆ ಇಲ್ಲೇ ನಿಯರ್ ಇದೆ, ಲೈಕ್ ಆಟೋ ಆ ಥರ ಏನಾರು ಹೋದರೆ 3 to 4 minutes ತಗೊಳುತ್ತೆ. ಇಫ್ ಯು ಗೋ ಬೈ ವಾಕ್ 10 minutes ಆಗ್ಬೋದೇನೋ. ಒಂದೇ ರೋಡ್, ನಮ್ಮ ಹೋಟೆಲಿಂದ ಲೈಕ್ ಒಂದೇ ರೋಡ್ ಹೋದರೆ JP ಪ್ಯಾಲೇಸ್ ಇದೆ, ಲೈಕ್ JP ಪ್ಯಾಲೇಸ್ ಚೆನ್ನೈ. ಅದಕ್ಕೇ ಓಕೆ ಅಲ್ಗಾರು ಹೋಗೋಣ, ರೆಸ್ಟೋ ಬಾರ್ ಇದೆ, ಸೊ ಹೋಗೋಣ ಡಿನ್ನರ್ಗೆ. ಅಲ್ಲಿಗೆ ಒಂಥರ ಸ್ಪೆಷಲ್ ಫೀಲ್ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ ಅಂತ ವಿ ಪ್ಲ್ಯಾನ್ಡ್. ಸಡನ್ನಾಗಿ ಸುಮ್ಮನೆ ಬಿತ್ಕೊಂಡಿದ್ವಿ. 7:30ಗೆ ಸಡನ್ನಾಗಿ ಓಕೆ ಫೈನ್ ಅಂತ ರೆಡಿ ಆದ್ವಿ, ಚಕಾಚಕ್ ಅಂತ ಹಿಂಗೆ. ಆ್ಯಂಡ್ ಐ ವೇರಿಂಗ್ ಮೈ ನ್ಯೂ ವಾಚ್ ಆ್ಯಂಡ್ ಐಮ್ ಕ್ಯಾರಿಂಗ್ ಗೆಸ್ ಬ್ಯಾಗ್, ನ್ಯೂ ಒನ್ ವಿಚ್ ಐ ಗಾಟ್ ಫ್ರಮ್ ಪಲೇಡಿಯಮ್ ಚೆನ್ನೈ. ದಿಸ್ ವಿಲ್ ಬಿ ಅ ಮೆಮೊರಿ. ಅದು ಪ್ರೀತಮ್ ಬರ್ತ್ಡೇಲಿ ಐ ಗಾಟ್ ದಿಸ್ ಅಂತ ಲೈಫ್ ಟೈಮ್ ಮೆಮೊರಿ ಥರ ಇರುತ್ತೆ. ರೆಡಿ ಲೈಕ್ ದಿಸ್, ಐ ಆಮ್ ವೇರಿಂಗ್ ದಿಸ್ ಡ್ರೆಸ್ ಆ್ಯಂಡ್ ಐಮ್ ಕ್ಯಾರಿಂಗ್ ಆಲ್ ದ ನ್ಯೂ ಥಿಂಗ್ಸ್ ವಿಚ್ ಐ ಗಾಟ್. ಕಮ್ ನೌ ಲೆಟ್ಸ್ ಗೋ. ಒಂಥರ ಎಕ್ಸೈಟ್ಮೆಂಟ್ ಎಲ್ಲ ನನಗೆ ಹೊಟ್ಟೆ ಹೋಯ್ತು, ಈ ಊರು ಇದ್ದು ಹೆಂಗೆ ವೆದರ್ ಮತ್ತು ಈ ಊರು ಜನ ಆಲ್ ದಟ್ಟಿಂದ. ಬಟ್ ಆದರೂ ನೋ, ಇಟ್ಸ್ ಹಿಸ್ ಸ್ಪೆಷಲ್ ಡೇ, ಸೊ ಹೋಗೋಣ ಅಂತ ಫೈನಲಿ ವಿ ಆರ್ ಗೋಯಿಂಗ್. ಕಮ್ ನೌ ಲೆಟ್ಸ್ ಗೋ. ವಿಲ್ ಹ್ಯಾವ್ ಸಮ್ ಗುಡ್ ಟೈಮ್ ಅಟ್ ಲೀಸ್ಟ್ ಫಾರ್ 2 hours in dinner. So I'm expecting that good quality time together now, at least for 2 hours. ಗೊತ್ತಿಲ್ಲ, ಇವತ್ತೆಲ್ಲ ಫ್ಲಾಪ್ ಮೇಲೆ ಫ್ಲಾಪ್ ಆಗ್ತಿದೆ. ನಾವು ಅದು ಮೇಲ್ ರೆಸ್ಟೋ ಬಾರ್ ಥರ ಇದೆಯಲ್ಲ, ಅಲ್ಲಿ ಹೋಗೋಣ ಅಂತ ಹೋದರೆ ಅಲ್ಲಿ ಮಿನಿಮಮ್ 5,000 ಎಂಟ್ರಿ ಫೀಸ್ ಥರ. 5,000 ತೊಗೊಂಡೇ ಹೋಗಬೇಕು. ನಾಟ್ ಬಫೆ ಅಲ್ಲ ಕಟ್ಟೆ, ಬಟ್ ಆದರೂ 5,000. ನಾನು ಪ್ರೀತಮ್ಗೆ 5,000 ಏನು ತಿಂತೀವಿ, ಏನು ಕುಡಿತೀವಿ. ಸೊ ಅದಕ್ಕೆ ಫಸ್ಟ್ ಫ್ಲೋರಲ್ಲಿ ಏನೋ ರೆಸ್ಟೋರೆಂಟ್ ಕಮ್ ಬಾರ್ ಅದು ಇದೆಯಂತೆ, ಸೊ ಅಲ್ಲೇ ಹೋಗೋಣ ಫಸ್ಟ್ ಫ್ಲೋರ್ಗೆ ಅಂತ ಬಂದ್ವಿ. ಬಟ್ ಇಲ್ಲಿ ವೈಬ್ ಚೆನ್ನಾಗಿತ್ತು, ಸ್ಪೆಷಲಿ ಬರ್ತ್ಡೇ ಆ್ಯನಿವರ್ಸರಿ ಆ ಥರ ಥೀಮಲ್ಲೇ ಮಾಡಿದ್ದಾರೆ. ಇಟ್ ವಾಸ್ ನೈಸ್. ಗೊತ್ತಿಲ್ಲ, ಇಟ್ಸ್ ಕಂಪ್ಲೀಟ್ಲಿ ನಾಟ್ ಅ ಗುಡ್ ಡೇ, ನಾಟ್ ಎಟ್ ಆಲ್ ಅ ಗುಡ್ ಡೇ. ವೈಬ್ಸ್ ಎಲ್ಲ ನೆಗೆಟಿವೇ ಒಂಥರ ಅನಿಸ್ತಿದೆ ಇವತ್ತು. ಟಾಪ್ ಫ್ಲೋರ್ ಇದೆ, ಅಂದರೆ ಟಾಪ್ ಫ್ಲೋರ್ ರೆಸ್ಟೋ ಬಾರ್ ಇದೆ. ಪಕ್ಕನೇ ಅಂದರೆ JP ಪ್ಯಾಲೇಸೇ 2 ಆ ಥರ. ಓಕೆ, ಸಂಭವ ಇದು ಟಾಪ್ ಫ್ಲೋರ್ ಸಿಕ್ಬಿಟ್ರೆ ಸಾಕು ನಮಗೆ. ಅಗೇನ್ ಫಸ್ಟ್ ಫ್ಲೋರ್ ಬಂದು ಇಲ್ಲಿ ರೆಸ್ಟೋರೆಂಟ್ ಕೇಳಿದ್ವಿ. ಇಲ್ಲಿ ಮತ್ತೆ 8th ಫ್ಲೋರಲ್ಲಿ ರೆಸ್ಟೋ ಬಾರ್, ಟಾಪ್ ಫ್ಲೋರ್ ರೂಫ್ ಟಾಪ್ ಇದೆ ಅಂದರು. ಅಗೇನ್ ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ಪೂರ್ತಿ ಲೈಕ್ ಲಾಸ್ಟ್ ಆ್ಯಂಡ್ ಫೌಂಡ್ ಥರ ನಮಗೆ. Finally we are here and it's nice. Happy birthday to you.
ಆರ್ ಬ್ಯಾಕ್ ಇನ್ ದ ರೂಮ್. ಬೆಳಗ್ಗೆಯಿಂದ ತುಂಬ ಇರಿಟೇಷನ್ ಆಗಿ ತುಂಬಾ ಹಸಲ್ ಆಗಿದ್ರು ನೈಟ್ ಇವಾಗ ಡಿನ್ನರ್ಗೆ ಹೋಗಿದ್ದು. ಇಟ್ ವಾಸ್ ನೈಸ್. ಡಿನ್ನರ್ ಫುಡ್ ವಾಸ್ ನಾಟ್ ದ್ಯಾಟ್ ಗುಡ್, ಬಟ್ ಡ್ರಿಂಕ್ಸ್ ಆ್ಯಂಡ್ ವಾಟ್ ಈಸ್ ದಟ್ ಕೇಕ್, ಎವ್ರಿಥಿಂಗ್ ವಾಸ್ ಸೋ ಟೇಸ್ಟಿ ಆ್ಯಂಡ್ ಡೇ ಎಂಡೆಡ್ ವೆಲ್. ಅಟ್ಲೀಸ್ಟ್ ಬೆಳಗ್ಗೆಯಿಂದ ಏನೇನೋ ಆಗಿದ್ದಕ್ಕೆ ನಮಗೆ ಇರಿಟೇಷನು. ಸೊ ನೈಟ್ ಒಂದು ಚೆನ್ನಾಗಿ ಎಂಡ್ ಆಯಿತು. ನಂಗೆ ನಾಳೆದು ಎಕ್ಸ್ಪೆಕ್ಟೇಷನ್ನೇ ಹೊಟ್ಟೋಗಿತ್ತು ಆಯಿತಾ, ಈ ಊರ್ದು ಇದೆಲ್ಲ ನನಗೆ ಇವತ್ತು ಆಗಿದ್ದು ಡಿಸಪಾಯಿಂಟ್ಮೆಂಟ್ಗೆ. ಬಟ್ ನಾವು ಐ ಆಮ್ ಅಗೇನ್ ಎಕ್ಸೈಟೆಡ್ ಟು ಗೋ ಟುಮಾರೋ. ಒಂಥರ ಎಕ್ಸ್ಪೆಕ್ಟೇಷನ್ ಮತ್ತೆ ಇದೆ ನಾಳೆ, ವಾವ್ ಹೆಂಗಿದೆ ಏನಂತ. ಬಿಕಾಸ್ ನಾವು ನಾಳೆಗೋಸ್ಕರನೇ ಇವತ್ತು ಇಲ್ಲಿ ಬಂದು ಸ್ಟೇ ಆಗಿದ್ದು. ಆ ಸ್ಟೇಗೆ ಹೋಗೋಕ್ಕೆ ನನಗೆ ಪ್ರೀತಮ್ಗೆ ಇಬ್ರಿಗೂ ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ವಿ ಆರ್ ವೇಟಿಂಗ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಆ್ಯಂಡ್ ಇಟ್ಸ್ ಟೈಮ್ ಟು ಎಂಡ್ ದಿಸ್ ವಿಡಿಯೋ. ಇದೊಂಥರ ಡೇ ಇನ್ ಮೈ ಲೈಫ್ ಸಾರ್ಟ್ ಆಫ್ ವಿಡಿಯೋ, ಎ ಡೇ ಇನ್ ಚೆನ್ನೈ ಅಂತ ಅನ್ಕೊಳ್ಬೋದು. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಸೊ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye, and stay tuned for tomorrow that where we are going. I'm excited.